ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಸ್ಥಾನಗಳಿಗೆ ನಿನ್ನೆ ಏನು ಚುನಾವಣೆ ಆಯಿತು. ಚುನಾವಣೆ ಪ್ರಕ್ರಿಯೆಯಲ್ಲಿ ಯಲ್ಲಾಪುರ ಶಾಸಕರಾಗಿರುವಂತಹ ಶಿವರಾಮ್ ಹೆಬ್ಬಾರ್ ಅವರು ಗೈರಾಗಿದ್ರು. ಯಾವ ಕಾರಣಕ್ಕಾಗಿ ಗೈರಾಗಿದ್ರು ಎಂಬುದನ್ನು ಅವರಿಂದನೇ ಕೇಳೋಣ. ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿನ್ನೆ ರಾಜ್ಯಸಭೆ ಚುನಾವಣೆ ಆಯಿತು. ಚುನಾವಣೆಯಲ್ಲಿ ನೀವು ಗೈರಾಗಿದ್ರಿ. ಈಗ ಯಾವ ಕಾರಣಕ್ಕಾಗಿ ಗೈರಾಗಿತ್ತು? ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶವೇ ಅದು. ಊಹಾಪೋಹಕ್ಕೆ ಒಂದು ತೆರೆ ಹಾಕಬೇಕು ಅಂತೇಳಿ ಪತ್ರಿಕಾಗೋಷ್ಠಿ ಕರೆದೆ. ನನ್ನ ಆರೋಗ್ಯದ ಕಾರಣಕ್ಕಾಗಿ ಹಾಸ್ಪಿಟಲೈಸ್ ಆಗಿದ್ದೆ. ಸಂಜೆ 6 ಗಂಟೆ ಡಿಸ್ಚಾರ್ಜ್ ಆಗಿದ್ದೀನಿ. ಆ ಕಾರಣಕ್ಕಾಗಿ ಬರಲಿಕ್ಕಾಗಲಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದೀನಿ. ಅದಕ್ಕೂ ಹೊರತುಪಡಿಸಿ ಜನ ಏನೆಲ್ಲ ಮಾತನಾಡ್ಕೊಳ್ತಾರೆ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದ್ರೆ ಇವಾಗ ಪ್ರಮುಖವಾಗಿ ಏನಂದ್ರೆ, ನೀವು ಬೆಂಗಳೂರು ತನಕ ಬಂದಿದ್ರಿ, ವಿಧಾನಸಭೆಗೂ ಬಂದಿದ್ರಿ. ವಿಧಾನಸಭೆಗೆ ಬಂದ್ರು, ವಿಧಾನಸೌಧಕ್ಕೆ ಬಂದ್ರು ಸಹಿತ ನೀವು ಮತ್ತೆ ಇಲ್ಲ, ವಿಧಾನಸೌಧಕ್ಕೆ ಹೋಗಿಲ್ಲ. ಸತ್ಯಕ್ಕೆ ದೂರವಾದ ಸಂಗತಿ. ಬಟ್ ಸರ್, ಒಮ್ಮಿಂದ ಮೇಲೆ ನೀವು ಮತದಾನಕ್ಕಂತಾನೆ ಬೆಂಗಳೂರಿಗೆ ಹೋಗಿ ಒಮ್ಮಿಂದ ಮೇಲೆ ಅನಾರೋಗ್ಯದಿಂದ ಆಸ್ಪತ್ರೆ ದಾಖಲಾಗುವಂತ ಏನ್ ಸಮಸ್ಯೆ ಆಗಿದೆ? ಅನಾರೋಗ್ಯ ಏನಾಗಿತ್ತು ಕೇಳಬೇಕು. ಯಾಕೆ ಇಟ್ಕೊಂಡು ಅಷ್ಟೊತ್ತು ಹೊಡೆಯುತ್ತೆ ಯಾಕೆ ಹೇಳಿದ್ರು? ಐ ಆಮ್ ಎ ಪೇಷಂಟ್, ಐ ಆಮ್ ನಾಟ್ ಎ ಡಾಕ್ಟರ್. ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಸ್ಥಾನಗಳಿಗೆ ನಿನ್ನೆ ಏನು ಚುನಾವಣೆ ಆಯಿತು. ಚುನಾವಣೆ ಪ್ರಕ್ರಿಯೆಯಲ್ಲಿ ಯಲ್ಲಾಪುರ ಶಾಸಕರಾಗಿರುವಂತಹ ಶಿವರಾಮ್ ಹೆಬ್ಬಾರ್ ಅವರು ಗೈರಾಗಿದ್ರು. ಯಾವ ಕಾರಣಕ್ಕಾಗಿ ಗೈರಾಗಿದ್ರು ಎಂಬುದನ್ನು ಅವರಿಂದನೇ ಕೇಳೋಣ. ಅವರು ನಮ್ಮ ಜೊತೆಗಿದ್ದಾರೆ. ಸರ್, ನಿನ್ನೆ ರಾಜ್ಯಸಭೆ ಚುನಾವಣೆ ಆಯಿತು. ಚುನಾವಣೆಯಲ್ಲಿ ನೀವು ಗೈರಾಗಿದ್ರಿ. ಈಗ ಯಾವ ಕಾರಣಕ್ಕಾಗಿ ಗೈರಾಗಿತ್ತು? ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶವೇ ಅದು. ಊಹಾಪೋಹಕ್ಕೆ ಒಂದು ತೆರೆ ಹಾಕಬೇಕು ಅಂತೇಳಿ ಪತ್ರಿಕಾಗೋಷ್ಠಿ ಕರೆದೆ. ನನ್ನ ಆರೋಗ್ಯದ ಕಾರಣಕ್ಕಾಗಿ ಹಾಸ್ಪಿಟಲೈಸ್ ಆಗಿದ್ದೆ. ಸಂಜೆ 6 ಗಂಟೆ ಡಿಸ್ಚಾರ್ಜ್ ಆಗಿದ್ದೀನಿ. ಆ ಕಾರಣಕ್ಕಾಗಿ ಬರಲಿಕ್ಕಾಗಲಿಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದ್ದೀನಿ. ಅದಕ್ಕೂ ಹೊರತುಪಡಿಸಿ ಜನ ಏನೆಲ್ಲ ಮಾತನಾಡ್ಕೊಳ್ತಾರೆ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಂದ್ರೆ ಇವಾಗ ಪ್ರಮುಖವಾಗಿ ಏನಂದ್ರೆ, ನೀವು ಬೆಂಗಳೂರು ತನಕ ಬಂದಿದ್ರಿ, ವಿಧಾನಸಭೆಗೂ ಬಂದಿದ್ರಿ. ವಿಧಾನಸಭೆಗೆ ಬಂದ್ರು, ವಿಧಾನಸೌಧಕ್ಕೆ ಬಂದ್ರು ಸಹಿತ ನೀವು ಮತ್ತೆ ಇಲ್ಲ, ವಿಧಾನಸೌಧಕ್ಕೆ ಹೋಗಿಲ್ಲ. ಸತ್ಯಕ್ಕೆ ದೂರವಾದ ಸಂಗತಿ. ಬಟ್ ಸರ್, ಒಮ್ಮಿಂದ ಮೇಲೆ ನೀವು ಮತದಾನಕ್ಕಂತಾನೆ ಬೆಂಗಳೂರಿಗೆ ಹೋಗಿ ಒಮ್ಮಿಂದ ಮೇಲೆ ಅನಾರೋಗ್ಯದಿಂದ ಆಸ್ಪತ್ರೆ ದಾಖಲಾಗುವಂತ ಏನ್ ಸಮಸ್ಯೆ ಆಗಿದೆ? ಅನಾರೋಗ್ಯ ಏನಾಗಿತ್ತು ಕೇಳಬೇಕು. ಯಾಕೆ ಇಟ್ಕೊಂಡು ಅಷ್ಟೊತ್ತು ಹೊಡೆಯುತ್ತೆ ಯಾಕೆ ಹೇಳಿದ್ರು? ಐ ಆಮ್ ಎ ಪೇಷಂಟ್, ಐ ಆಮ್ ನಾಟ್ ಎ ಡಾಕ್ಟರ್.